ಇಸ್ಲಾಂ ಪರ ಇದ್ದಂಥವ್ರು ಮುಸ್ಲಿಮರು ಮಾತಾಡಲಿ, ಯಾವ ಮಾತಾಡಿದ್ರೆ ತಿಕ್ಕಾಟ ಆಗಬಾರ್ದು. ಆಗಿರ್ತದೆ ಘಟನೆ. ಅದರಲ್ಲೂ ಆ ಲವ್ ಜಿಹಾದ್ ಬಗ್ಗೆ ಅಂತ ಆ ನೆಲೆಯಲ್ಲಿ ಈಗ ಸಾಕಷ್ಟು ನಾವು ನೋಡಿದ್ವಿ, ಆಗಿದ್ದು ಕೊಲೆ ಮತ್ತೇನೋ ಆಗುವಂಥ ಕೆಲಸಗಳು ಸಹಿತ ನೋಡ್ತಾ ಇದ್ದೀವಿ. ಅದ್ರ ಜೊತೆ ಮಾಬ್ ಲಿಂಚಿಂಗ್ ಒಂದದ, ಏನು ತಪ್ಪಾದ ಪಟ್ನ ಒಂದಿಷ್ಟು ಹೊಡೆದು ಹೋಗಿಬಿಡೋದು ಗುಂಪು ಬಂದ. ಇವೆಲ್ಲ ಏನಪ್ಪ ಅಂದ್ರೆ ಸಮಾಜ ನೆಮ್ಮದಿನ ಹಾಳು ಮಾಡುವಂಥವು. ಯತ್ನಾಳರಿಗೆ ಮಾತ್ರ ಈಗಾಗಲೇ 2 ಕಡೆ, ಒಂದು ಆಲಮೇಲು ಮತ್ತೊಂದು ಸಿಂದಗಿಯಲ್ಲೇ ಅವ್ರು ಗಿರಾವ್ ಹಾಕುವಂಥದ್ದಾಗ್ಯದ. ಈ ಗಿರಾವ್ ಹಾಕಿರೋರು ಎಷ್ಟು ಮಟ್ಟಿಗೆ ಅದಕ್ಕೆ ಕಂಟ್ರೋಲ್ ಆಗ್ತಾರೋ ಗೊತ್ತಿಲ್ಲ. ಆ ಗಿರಾವಿಂದ ಮತ್ತೊಂದು ಗಿರಾವ್ ಹಿಂದೂಗಳು ಮುಸಲ್ಮಾನರು ಗಿರಾವ್ ಹಾಕುವಂಥ ಕೆಲಸಗಳು ನಡೀಬೋದು. ಒಟ್ಟಾರೆಯಾಗಿ ಈ ಚಿಕ್ಕಾಟ ನಡೆಯುತ್ತಿದ್ದರು ಅದರಲ್ಲಿ ಸಮಾಧಾನದ ವ್ಯವಹಾರ ಅಲ್ಲದಲ್ಲೇ ಬಗೆಹರಿಸಲು ಭಾಳ ಯೋಗ್ಯ. ಯಾಕಂತಂದ್ರೆ ಮತ್ತೆ ಹೇಳೋದಿಷ್ಟ ಕಾಲ ಬದಲಾಗಲಿಕ್ಕತ್ತದ್ರಿ. ನಾವು ಒಂದಿಷ್ಟು ಚೇಂಜ್ ಆಗಬೇಕು. ಜೊತೆಗೆ ಸಮಾಜ ನೆಮ್ಮದಿಯಿಂದ ಇರಬೇಕಾಗಿತ್ತಂದ್ರೆ ಸ್ವಲ್ಪ ನಾರಿ ಹೇಳದಲ್ಲಿ ಇದ್ಕೊಂಡು ಇಂಥ ಕೋಮು ಸಂಘರ್ಷಕ್ಕೆ ಆಸ್ಪದವಾದ ಮಾತುಗಳನ್ನ ಕಡಿವಾಣ ಹಾಕುವಂಥ ಒಂದು ಕಾನೂನು ಬರಲಿ. ಜೊತೆಗೆ ಪ್ರಜ್ಞಾವಂತರಂಥ ನಾಯಕರು ಈ ದಿಶೆಯಲ್ಲಿ ವಿಚಾರ ಮಾಡಲಿ ಅಂತ ಹೇಳ್ತಾ, ನಿಮಗಿದು ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಆಗಿರಿ ಅಂತ ಹೇಳ್ತಾ, H60 ನ್ಯೂಸ್ ಅರ್ಥ ಸೀತಾರಾಮ ಸುತ್ತ ಕೈಗಳು ವಂದನೆಗಳು.